ಗಣಿಬಾಧಿತ ಪ್ರದೇಶಗಳಿಗೆ ಕೆಆರ್ಎಸ್ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿರವರ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲಿಸಿದರು. ತಂಡದಲ್ಲಿ ರವಿ ಕೃಷ್ಣಾರೆಡ್ಡಿ ಸೇರಿದಂತೆ ರಾಜ್ಯ ಉಪಾಧ್ಯಕ್ಷರಾದ ಜ್ಞಾನಸಿಂಧು ಸ್ವಾಮಿ, ರಘು ಜಾನಗೆರೆ, ಸೋಮಸುಂದರ್ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಭಟ್ಟರಹಳ್ಳಿರವರು ದಿನಾಂಕ 16/7/2025 ಬುಧವಾರ ಅತ್ಯಾಳ ಬೆಟ್ಟದಿಂದ ಶುರುವಾಗಿ ಕೆಂಕೆರೆವರೆಗೆ ಗಣಿಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡುವರು. ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ, ಉಪಾಧ್ಯಕ್ಷರಾದ ಪ್ರದೀಪ್, ರಾಜ್ಯ ಕಾರ್ಯದರ್ಶಿ ನರಸಿಂಹರಾಜು ಸಿಎನ್ ಭಾಗವಹಿಸುವರು. ಈ ವಿಚಾರವಾಗಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಸಬ್ಬೇನಹಳ್ಳಿ, ಉಪಾಧ್ಯಕ್ಷ ಕೆಂಪರಾಜು, ಪುಟ್ಟರಾಜು, ಹೊನ್ನಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಗಣಿಗಾರಿಕೆಯಿಂದ ಹುಟ್ಟನಾಯಕನಹಳ್ಳಿ ತಾಲೂಕಿನ ಮಲೆನಾಡಿನ ವಾತಾವರಣ ಇವತ್ತು ನಾಶವಾಗೋಗಿದೆ ಒಂದು ಕಡೆ. ಈ ವಿಚಾರವಾಗಿ ನಮ್ಮ ಕೆಆರ್ಎಸ್ ಪಕ್ಷದ ತಂಡ, ರಾಜ್ಯ ಸಮಿತಿಯ ತಂಡ, ನಮ್ಮ ಅಧ್ಯಕ್ಷರು ರವಿಕೃಷ್ಣ 12 ವಲಯಗಳಿಗೆ ಹಣವನ್ನು ಬಳಕೆ ಮಾಡಲಾಗಿದೆ. ಆ ಗಣಿ ದಂಡದ ಹಣವನ್ನು ಕಟ್ ಮಾಡಿದ್ದಾರೆ. ಅದರಲ್ಲಿ ಎಕೋ ಫಾರೆಸ್ಟ್ ರಿಸ್ಟೋರೇಷನ್ ಅಂತ ಹೇಳಿ ಅದು ಫಾರೆಸ್ಟ್ಗೆ ಬಳಕೆ ಮಾಡಲಾಗಿದೆ. ಮತ್ತೆ ಗಿಡಗಳನ್ನು ಹಾಕುವುದಕ್ಕೆ ಅದಕ್ಕೆ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ 43.437 ಕೋಟಿ. ಇವತ್ತಿನ ದಿನ ಏನು ಗಣಿಗಾರಿಕೆ ನಡೆದಿದೆ ಆ ಜಾಗದಲ್ಲಿ ಒಂದೇ ಒಂದು ಹುಲ್ಕಡಿನೂ ಸಹ ಬೆಳೀತಾ ಇದೆ. ಅದು ಗೊತ್ತಿದ್ದು ಸಹ ಈಗ ಒಂದು ಕಡೆ ದಂಡದಾಟದಲ್ಲಿ ಕಾಮಗಾರಿ ಶುರು ಮಾಡಿದೆ. ಆ ಕಾಮಗಾರಿನೂ ಸಹ ಈಗ ನಮ್ಮ ತಂಡ ಏನು ರಾಜ್ಯ ಮಟ್ಟದಲ್ಲಿ ಬಂದಿದೆ ಅವರೆಲ್ಲ ಪರಿಶೀಲನೆ ಮಾಡಿ ದಾಖಲೀಕರಿಸಿಕೊಂಡು ಜಡ್ಜಿ ಮುಂದೆ, ನ್ಯಾಯಾಧೀಶ ಮುಂದೆ ತಗೊಂಡೋಗುತ್ತೆ ಅವರ ವರದಿಯನ್ನು ನಮ್ಮ ತಂಡ. ಆದರೆ ಇನ್ನೊಂದು ಕಡೆ ಮತ್ತೆ ಗುಡ್ಡ ಬಗೆಲಿಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ಇಂತಹ ದುಸ್ಥಿತಿಗಳು ಇವತ್ತಿನ ಈ ವ್ಯವಸ್ಥೆಯಲ್ಲಿ